ನಾನು ಬಿಸಿ ಇದ್ದೀನಿ, ಅಲ್ಲಿ ಕಾಲ್ ಯು ಬ್ಯಾಕ್. ಹಲೋ ಪ್ರಜ್ವಲ್. ಹಲೋ ಸರ್, ನಿಮ್ ತಾಯಿನ ಕೂಡಕ್ಕಿರೋ ಲೊಕೇಶನ್ ಗೊತ್ತಾಗಿದೆ. ಇಲ್ಲ ತಾವರೆಕೆರೆ ಹತ್ರ ಗೋಡೌನಲ್ಲಿ ಕೂಡಾಕಿದ್ದಾರೆ. ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಒಂದು ಅರ್ಧ ಗಂಟೆಲಿ ಬಂದ್ಬಿಡಿ ಸರ್. ನಮ್ಮ ಅಮ್ಮನ ಕೂಡಾಕಿರೋ ಲೊಕೇಶನ್ ಗೊತ್ತಾಗಿದೆ. ನಿಜವಾದ ಅಮ್ಮನ ನೋಡಕ್ ಹೋಗ್ತಾ ಇದೀವಿ ಧ್ರುವ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ ಮಕ್ಳಿಗೆ ನನ್ ಸತ್ತಿಲ್ಲ ಅನ್ನೋ ವಿಚಾರ ಗೊತ್ತಾಯ್ತಲ್ಲ, ಅದೇ ಸಂತೋಷ. ನಿಮ್ಮಮ್ಮ ನಾನ್ ಕಂಡ್ರು, ನೀವ್ ಇನ್ನೆಲ್ಲೋ ಹೋದ್ರೆ ನಿಮಗ್ ನಿರಾಸೆ ಆಗತ್ತೆ. ಆದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ನಾನ್ ಸತ್ತಿಲ್ಲ ಅಂತ ನಿಮಗ್ ಗೊತ್ತಾಯ್ತಲ್ಲ, ನಂಗಷ್ಟೇ ಸಾಕು. ಇವ್ರಿಗೆಲ್ಲ ಇವ್ರ ಅಮ್ಮ ಸಿಗ್ಲಿ, ಆದ್ರೆ ವೇದಾಂತ್ ಅಮ್ಮ ಸತ್ತೋಗಿದ್ದಾರೆ ಅನ್ಕೊಂಡಿದ್ದಾನೆ. ಅವ್ನು ಅನ್ಕೊಂಡಿರೋದು ನಿಜ ಆಗ್ಬಿಟ್ರೆ, ಇಲ್ಲ ಇಲ್ಲ, ಇದೊಂದೇ ಒಂದ್ಸಲ ವೇದಾಂತ್ ಅನ್ಕೊಂಡಿರೋದು ಸುಳ್ಳಾಗಿರ್ಲಿ. ರೌಡಿ ನದಿ, ಇವತ್ತಿಂದ ನಮ್ಮ ಮನೇಲಿ ಹೊಸ ಮನ್ವಂತರನೇ ಶುರು ಆಗುತ್ತೆ. ಬಾವಾ, ಈ ಇನ್ಫಾರ್ಮೇಶನ್ ನಿಜ ಅಂತೀರಾ? ನಿಮ್ಮಮ್ಮ ಇನ್ನೂ ಅಲ್ಲಿ ಲಾಕ್ ಆಗಿದ್ದಾರೆ ಅಂತೀರಾ? ಯಾಕೆ ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಇನ್ಫಾರ್ಮೇಶನ್ ಪಕ್ಕಾ ಇದೆ, ನಂಬಿಕೆ ಸುಳ್ಳೋದಕ್ಕೆ ಚಾನ್ಸೇ ಇಲ್ಲ. ಹೌದು ರೌಡಿ ನದಿ, ಹೆಂಗೂ ನಮ್ಮಮ್ಮ ಇರೋ ಲೊಕೇಶನ್ ನನ್ಗೂ ಧ್ರುವಂಗ್ ಗೊತ್ತಾಗಿದೆ. ನಾವಿಬ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಆಗ್ಲಾದ್ರೂ ನಿಂಗೆ ನಂಬಿಕೆ ಬರುತ್ತೆ. ನಿನ್ಗಷ್ಟೇ ಅಲ್ಲ, ಅಗ್ರಜಂಗೂ ಕೂಡ. ಇಷ್ಟು ವರ್ಷ ನಮ್ಮಿಂದ ನಮ್ಮಮ್ಮನ ದೂರ ಮಾಡಿದ ಸುವಾಸಿನ ಬಿಡಬಾರ್ದು ವಿಕಿ. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಕೊಟ್ಟಿದ್ದೀರಾ? ಇವ್ರೇ ಮಾಡಿದ್ರು ನಿಂಗೆ? ನನ್ಗೆ ಫೋನ್ ಮಾಡಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಒಳ್ಳೆ ವಿಚಿತ್ರವಾಗಿದೆ ಅಲ್ಲ. ನಿನ್ನೆ ಧ್ರುವ ಯಾಕೆ ಪಾರ್ಕಿಗೆ ಬಂದಿದ್ದ? ನಂಗೆ ಸರ್ವೆ ಮಾಡಕ್ ಹೇಳಿದ್ದು ಧ್ರುವನೇ ಆಗಿರ್ಬೋದಾ? ಆಗಿದ್ರು ಆಗಿರ್ಬೋದು. ಸರ್ವೆ ಮಾಡಕ್ ಹೇಳಿದ ವ್ಯಕ್ತಿ ಮುಖ ಕೂಡ ನಾನು ನೋಡಿರ್ಲಿಲ್ಲ. ಇವನ್ ಬೇರೆ ಸಡನ್ ಆಗಿ ಪಾರ್ಕಲ್ಲಿ ಪ್ರತ್ಯಕ್ಷ ಆದ. ಧ್ರುವ ಸಿಕ್ಕಾದ್ಮೇಲೆ ನಂಗೆ ಸರ್ವೆ ಮಾಡಕ್ ಹೇಳಿದ ವ್ಯಕ್ತಿಗೆ ಕಾಲ್ ಮಾಡಿದಾಗ ಧ್ರುವನ್ ಫೋನ್ ವೈಬ್ರೇಟ್ ಆದಂಗ ಅನ್ಸ್ತು. ಆಮೇಲೆ ಅವನ ನಂಬರ್ ಇಸ್ಕೊಂಡು ಡೈಲ್ ಮಾಡ್ತೀನಿ ಅಂತ ಹೇಳಿ ಅದು ನಾಟ್ ರೀಚಬಲ್ ಬರ್ತಿದೆ ಅಂತಾನು ಹೇಳ್ದ. ನಂಗೆ ಯಾಕೋ ಎಲ್ಲ ಕಿತಾಪತಿ ಧ್ರುವಂದೆ ಅಂತ ಅನ್ಸ್ತಿದೆ. ಮೊದಲನೇ ದಿನ ನಾನು ಆ ಪಾರ್ಕಿಗೆ ಹೋಗಿ ಆ ವ್ಯಕ್ತಿ ಜೊತೆ ಮಾತಾಡುವಾಗ ಆ ವ್ಯಕ್ತಿ ಧ್ವನಿನೂ ಸೇಮ್ ಧ್ರುವನ್ ಧ್ವನಿ ಹಾಗೆ ಇತ್ತು. ಒಂದ್ ವೇಳೆ ಧ್ರುವನೇ ಈ ಕೆಲಸ ಮಾಡಿದ್ರು, ಏನು ಉದ್ದೇಶ ಇಟ್ಕೊಂಡು ಮಾಡಿರ್ತಾನೆ? ಧ್ರುವ ನಾನು ನೋಡಕ್ಕೋಸ್ಕರ ಪಾರ್ಕಿಗೆ ಬಂದು ಡ್ರಾಮಾ ಎಲ್ಲ ಮಾಡಿದ್ನ? ಅದು ಧ್ರುವ. ಹಾಗಂದ್ರೆ ಅವನಿಗೆ ನಾನಂದ್ರೆ ಇಷ್ಟನಾ? ನೀನಿನ್ನೂ ಬದಲಾಗಿಲ್ಲ ಕಣೋ, ಮತ್ತದೇ ತಪ್ಪು ಮಾಡ್ತಿದ್ಯಲ್ಲ. ಅಮ್ಮ ಹೇಳಿದ್ರು ಅಂತ ನಿನ್ನ ಮೈ ಒಳಗಡೆ ಕ್ಷಮಿಸಿ ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು.
ನೀನು ಇವತ್ತು ಮನೇಲಿ ಇರೋದಕ್ಕೆ ಕಾರಣ ಅಮ್ಮ ಅನ್ನೋದನ್ನ ಮರಿಬೇಡ. ನಾನೇನೋ ನಿನಗೆ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ಯಾ ಅನ್ಕೊಂಡೆ. ಹಳೆ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ನೀನ್ ಹಾಳಾಗೋದಂತೆ ಈಗ ವಿಕ್ರಾಂತ್ ಹಾಳು ಮಾಡ್ತಾ ಇಲ್ಲ. ಮರ್ಯಾದೆಯಿಂದ ಇದ್ರೆ ಮನೇಲಿ ಇಲ್ಲಾಂದ್ರೆ ತೊಲಗ್ತಾ ಇರ್ಬೋದು. Shut up! Shut up! ನಿನಗಿದು ಲಾಸ್ಟ್ ವಾರ್ನಿಂಗ್ ಅನ್ಕೋ. ಇಷ್ಟು ದಿನ ನೀನೇನೇ ಮಾಡ್ತಿದ್ರು ಆರ್ತಿ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತದೆ. ಆದ್ರೆ ಇನ್ ಮುಂದೆ ಹಾಗಾದ್ರೆ ಇದೊಂದು ಸಲ ಇದು ರಿಪೀಟ್ ಆಗ್ತದೆ. ನಿನ್ನೆ ನಿನ್ ಜೊತೆ ಮುಲಾಜಿಲ್ಲ ಮನೆಯಿಂದ ಆಚೆ. ಇದೊಂದ್ಸಲ ಈ ಮನೆಯಲ್ಲಿ ಅಮ್ಮ ಬದುಕಿದ್ದಾರೆ, ಅವ್ರನ್ನ ಸುಹಾಸಿನಿ ಅಮ್ಮ ಎಲ್ಲೋ ಕೂಡ ಹಾಕಿದ್ದಾರೆ ಅಂತ ಮಾತು ಹೇಳಿದ್ರೆ ಆ ಕ್ಷಣನೇ ಈ ಮನೆಯಲ್ಲಿ ನಿಮ್ಮ ಕೊನೆ ಕ್ಷಣ ಆಗೋಗುತ್ತೆ. ಅಗ್ರಜ, 1 ಸೆಕೆಂಡ್ ತಾಳ್ಮೆ ತಗೋ. ಇನ್ನೂ ಬದುಕಿದ್ದಾರೆ, ನಾವಿಬ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ವಿಕ್ರಾಂತ್, ಮುಂದೆ ಮಾತಾಡ್ರು ನಾನು ಸುಮ್ಮನೆ ಇರೋದಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ. ಅಮ್ಮ ಬದುಕಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ನೀವಿಬ್ರು ಮನೆ ಹೊಸಲು ದಾಟಿದ್ರೆ ಇನ್ಯಾವತ್ತೂ ವಾಪಸ್ ಬರೋದಕ್ಕೆ ಹೊರಬೇಡಿ. ಮುಖಗಳು ಅಗ್ರಜ ಸುಹಾಸಿನಿನ ದೇವತೆ ಅಂತ ಅನ್ಕೊಂಡಿದ್ದಾನೆ. ಅವಳೆಂತ ರಾಕ್ಷಸಿ ಅಂತ ಪಾಪ ಶುನು ಗೊತ್ತೇ ಇಲ್ಲ. ರವಣಿನಂದಿ, ನಿನ್ಗಾದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಛೇ, ಏನಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಅಣ್ಣನ ಈ ವಿಚಾರದಲ್ಲಿ ಹೇಗ್ ನಂಬಿಸೋದು ನಂಗೇನು ಗೊತ್ತಾಗ್ತಿಲ್ಲ ವಿಕ್ಕಿ. ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ವೇದಾಂತ್ ಈ ವಿಚಾರದಲ್ಲಿ ಹೀಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಆದ್ರೆ ನಾನೇನು ಮಾತಾಡೋ ಸ್ಥಿತಿಲಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಮಗೂ ಅರ್ಥ ಆಗುತ್ತೆ ಅಮೂಲ್ಯ. ಆ ಸುವಾಸನಿಗೆ ನಿಮ್ ಮೇಲೆ ಕಣ್ಣಿದೆ. ಅವಳು ಈಗಲೂ ನಿನ್ನ ಅಣ್ಣನ ದೂರ ಮಾಡ್ಬೇಕು ಅಂತ ಹೊಂಚಾಗ್ತಿದ್ದಾಳೆ. ಹುಷಾರಾಗಿರ್ಬೇಕು. ಅಷ್ಟೇ ಅಲ್ಲ ರವಣಿನದಿ, ಅಗ್ರಜನ್ಗೆ ಅರ್ಥ ಮಾಡಿಸೋ ಕೊನೆಯದಾಗ ಚಾನ್ಸ್ ಇರೋದು ನಿನ್ನಿಂದ ಮಾತ್ರ. ಹೇಗಾದ್ರೂ ಮಾಡಿಸಿ ಅವನ್ನ ಒಪ್ಸು, ಇಲ್ಲಾಂದ್ರೆ ಲೈಫ್ ಲಾಂಗ್ ನಾವು ಅಮ್ಮನ ಕಳ್ಕೊಂಡ್ಬಿಡ್ತೀವಿ. ಪ್ಲೀಸ್ ರವಣಿನದಿ, ಅವನನ್ನ ನೀನೇ ಒಪ್ಪಿಸ್ಬೇಕು. ವೇದಾಂತ್, ನೀನ್ ಮತ್ತೆ ಮಾಡಿದ ತಪ್ಪನೆ ಮಾಡ್ತಾ ಇದೀಯಾ? ನೀನ್ ಸುಮ್ಮನೆ ಅಮೂಲ್ಯ, ಅವ್ರನ್ನ ವಹಿಸ್ಕೊಂಡು ನೀನ್ ಮಾತಾಡೋದಕ್ಕೆ ಬರ್ಬೇಡ. ಧ್ರುವ ಮಾಡಿ ತಪ್ಪನೆ ಮಾಡ್ತಿದ್ದಾನೆ. ಆ ವಿಕ್ರಾಂತ್ ಅವ್ನು ಹೇಳಿದಾಗಲ್ಲ ಕೇಳ್ತಿದ್ದಾನೆ. ಅದಕ್ಕೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀಯಾ? ನಾಳೆ ಮಾವ ಮಾತಾಡ್ಬೋದು, ಅಜ್ಜಿ ಮಾತಾಡ್ಬೋದು, ನಾನ್ ಮಾತಾಡ್ಬೋದು. ಆಗ ಎಲ್ರು ಇದೇ ತರ ಮನೆಯಿಂದ ಆಚೆ ಹಾಕ್ತೀಯಾ? ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನೀನಾಗ್ಲಿ ಅಪ್ಪ ಆಗ್ಲಿ ನನ್ನ ತಮ್ಮಂದ್ರಾಗ್ಲಿ ನಾನು ಹೀಗೆ ರಿಯಾಕ್ಟ್ ಮಾಡೋದು. ಸರಿ, ಆಮೇಲೆ ನೀನು ಮತ್ತೆ ನಿಮ್ಮಮ್ಮ ಮನೇಲಿ ಇಬ್ಬರೇ ಇರ್ತೀರಾ? ಸ್ಟಾಪ್ ಇಟ್ ಅಮೂಲ್ಯ. ಇದನ್ನ ಸ್ಟಾರ್ಟ್ ಮಾಡಿದ್ದು ಅವರು. ಅಮ್ಮನ ಬಗ್ಗೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ನನ್ನ ತಾಯಿ ವಿಚಾರ ನಿನ್ನ ಹತ್ರ ಯಾಕೆ ಹೇಳ್ತಾ ಹೇಳು? ನಾನು ನಿನ್ನನ್ನ ನಂಬ್ತೀನಿ, ಅದಕ್ಕೆ ಅದೇ ನಂಬಿಕೆ ನಾನು ನನ್ನ ತಮ್ಮನ ಮೇಲೆ ಕೂಡ ಇಟ್ಕೊಂಡಿದ್ದೀನಿ. ಆದ್ರೆ ಅವರು ಪ್ಲೀಸ್ ಕೋಪ ಮಾಡ್ಕೋಬೇಡ ವೇದಾಂತ್. ಕೋಪ ಎಲ್ರಿಗೂ ಬರುತ್ತೆ. ಕೋಪನ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರ ಕೋಪ ಮಾಡ್ಕೊಂಡವನಿಗೆ ಬೆಲೆ ಉಳಿಯುತ್ತೆ.
ರಾಜಣ್ಣ ಅತ್ತೆ ಬಗ್ಗೆ ಏನೋ ಹೇಳಿದ್ರು ಅಂತ ಅವ್ರನ್ನ 6 ವರ್ಷ ಮನೆಯಿಂದ ಆಚೆ ಹಾಕ್ತೆ. ವಿಕ್ಕಿ ಬಾವ ಅತ್ತೆ ಕೈಯಿಂದ ಸೈನಿಂಗ್ ಅಥಾರಿಟಿ ಕಿತ್ಕೊಂಡ್ರು ಅಂತ ಅವ್ರ ಮೇಲೆ ಎಲ್ಲಾ ಸ್ಟಾಫ್ ಮುಂದೆ ಕೈ ಮಾಡ್ದೆ. ನೀನ್ ಇಷ್ಟೆಲ್ಲ ಮಾಡಿದ್ರು ಅವ್ರು ಸಹಿಸ್ಕೊಂಡು ಸುಮ್ಮನಿದ್ದಾರೆ ಅಂದ್ರೆ ನಿನ್ ಮೇಲಿನ ಭಯಕ್ಕಲ್ಲ, ನಿನ್ ಮೇಲಿನ ಗೌರವಕ್ಕೆ. ನೀನ್ ಏನ್ ಮಾಡಿದ್ರು ಸರಿಯಾಗಿರೋದನ್ನೇ ಮಾಡ್ತೀಯ ಅನ್ನೋ ನಂಬಿಕೆ ನಿನ್ನೊಬ್ನಿಗೆ ಇರೋದಲ್ಲ, ಅವರಿಗೂ ಇದೆ. ನಂಬಿಕೆ ಬೇರೇನೂ ಇದೆ. ಇವ್ರು ಯಾವತ್ತು ಅಮ್ಮನ ವಿಚಾರದಲ್ಲಿ ನನಗಿರೋ ನಂಬಿಕೆಗೆ ಗೌರವ ಕೊಟ್ಟೇ ಇಲ್ಲ. ಇಟ್ ವಾಸ್ ಅ ಡ್ಯಾಮ್ ಫೈರ್ ಆಕ್ಸಿಡೆಂಟ್. ಅಮ್ಮ ಒಳಗಡೆನೆ ಸಿಕ್ಕಾಕೊಂಡು ಸತ್ ಹೋದ್ರು, ಆಚೆ ಬರ್ಲೇ ಇಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ನ ಕಣ್ಣು ನನಗೆ ಸುಳ್ಳು ಹೇಳತ್ತ ಅಮೂಲ್ಯ. ಆದ್ರೆ ಇವ್ರು ಯಾರು ನಂಬೋದಕ್ಕೆ ರೆಡಿನೇ. ನಾನು ಯಾಕೆ ಇವ್ರು ಸುಳ್ಳು ಹೇಳಿ? ಅಮ್ಮನ ವಿಚಾರದಲ್ಲಿ ನನ್ನ ನಂಬಿಕೆಗೆ ಇವ್ರು ಗೌರವ ಕೊಡ್ತಿಲ್ಲ, ಅದು ಕೂಡ ತಪ್ಪೇ ತಾನೆ. ಆಯ್ತು, ನಿನ್ಗೆ ನಿನ್ ಕಣ್ ಸುಳ್ಳು ಹೇಳಲ್ಲ. ನಿನ್ ಪ್ರಕಾರ ನಿಮ್ಮಮ್ಮ ಬದುಕಿಲ್ಲ, ಆದ್ರೆ ಅವ್ರಿಗೆ ಸಣ್ಣ ಹೋಪ್ಸ್ ಇದೆ. ಆ ಹೋಪ್ಸ್ ಅವ್ರಿಗೆ ಇನ್ನಷ್ಟು ನೋವು ತಂದ್ಕೊಡುತ್ತೆ. ಯಾಕೆಂದ್ರೆ ಅದು ಭ್ರಮೆ. ಅಮ್ಮ ಬದುಕಿಲ್ಲ. ಆಯ್ತು, ನಿನ್ಗೆ ನೀನ್ ಅನ್ಕೊಂಡಿರೋದೇ ಸತ್ಯ, ಅವರಿಗೆ ಅವ್ರು ಅನ್ಕೊಂಡಿರೋದೇ ಸತ್ಯ. ನ್ಯೂಟ್ರಲ್ ಆಗಿ ನೋಡೋದಾದ್ರೆ ಅಥವಾ ಸಣ್ಣ ಹೋಪ್ಸ್ ಇಟ್ಕೊಂಡು ನೋಡೋದಾದ್ರೆ ಅಮ್ಮ ಬದುಕಿದ್ದಾರೆ ಅಂತ ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅಥವಾ ಅವ್ರಿಗೆ ಅವ್ರ ನಂಬಿಕೆ ಮೇಲೆ ಅಷ್ಟೊಂದು ಭರವಸೆ ಇದೆ ಅಂದ್ರೆ ನೀನ್ಯಾಕೆ ಒಂದ್ ಕ್ಷಣ ಅದನ್ನ ನ್ಯೂಟ್ರಲ್ ಆಗಿ ನೋಡ್ಬಾರ್ದು? ನಾನು ನೋಡಿರೋದನ್ನ ಅವ್ರು ನೋಡಿಲ್ಲ. ಸರಿ, ಈಗೇನೋ ಲೊಕೇಶನ್ ಸಿಕ್ಕಿದೆ, ಅಲ್ಲಿ ಅವ್ರ ಅಮ್ಮ ಇದಾರೆ ಅಂತ ಹೇಳಿದಾರಲ್ವಾ, ಅಲ್ಲಿಗೆ ಅವ್ರು ಹೋಗಿ ಬರ್ಲಿ ಬಿಡು. ಅಲ್ಲಿ ಅವ್ರ ಅಮ್ಮ ಇದ್ರೆ ಬೇರೆ ಲೆಕ್ಕ, ಇರ್ಲಿಲ್ಲ ಅಂದ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಕ್ತಾಗತ್ತಲ್ವಾ? ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅಗ್ರಜ, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಅಮ್ಮ ಇರೋ ಲೊಕೇಶನ್ ಗೊತ್ತಾಗಿದೆ. ನಾವ್ ಈಗಲೇ ಹೊರಡ್ಬೇಕು. ಅದಕ್ಕೆ ಇನ್ಫಾರ್ಮೇಶನ್ ಬೇಕು. ಇಲ್ಲ ಅನ್ಬೇಡ. ಅಮ್ಮ ಬದುಕಿಲ್ಲ ಅಂತ ನಿನ್ಗೆ ಎಷ್ಟು ಸಲ ಹೇಳ್ಬೇಕು? ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ನಮ್ಮಮ್ಮ ಬದುಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇದೆ ಅಗ್ರಜ. ಬೇಕಿದ್ರೆ ನೀನು ನಮ್ ಜೊತೆ ಬಾ, ನಿನ್ಗೂ ಗೊತ್ತಾಗುತ್ತೆ. ನಿಮ್ಮಿಬ್ಬರದು ಯಾಕೆ ಓವರ್ ಆಗ್ತಿದೆ ವಿಕ್ರಾಂತ್? ಅಮ್ಮ ಎದುರಿಗೆ ಇರುವಾಗ ಸತ್ತೋಗಿರೋ ಅಮ್ಮನ ಹುಡ್ಕೊಂಡು ಯಾಕೆ ಹೋಗ್ತಿದ್ದೀರ ಅಂತ ನನಗೆ ಇವತ್ತು ಗೊತ್ತಾಗ್ತಿಲ್ಲ. ಅಮ್ಮನ ಮುಖ ನೋಡ್ರೆ ನನಗೆ ನೆನಪಿಲ್ಲ. ಇಷ್ಟು ದಿನ ನಾನು ಸುಹಾಸಿನಿ ಭಯಕ್ಕೆ ಸುಮ್ಮನೆ ಇದ್ದೆ. ಈಗ ನನ್ನ ಮಕ್ಕಳ ಮಧ್ಯೆ ನನ್ನ ವಿಷಯಕ್ಕೆ ಜಗಳ ತರ್ತಾ ಇದ್ದಾಳೆ. ಇನ್ನು ನಾನು ಸುಮ್ಮನೆ ಇರಲ್ಲ. ಸುಹಾಸಿನಿಗೆ ಬೇಕಾಗಿರೋದೆ ನನ್ನ ಮಕ್ಕಳು ಜಗಳ ಆಡೋದು. ನಾನದನ್ನ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡ್ಕೊಡ್ಬಾರ್ದು. ಹೇಗಾದ್ರೂ ಮಾಡಿ ಸುಹಾಸಿನಿಯಿಂದ ನನ್ನ ಮಕ್ಕಳನ್ನ ನಾನು ಕಾಪಾಡ್ಕೋಬೇಕು. ಹಾಗಾಗ್ಬೇಕು ಅಂದ್ರೆ ಈಗ ನನ್ನ ಹತ್ರ ಉಳಿದಿರೋದು ಅದು ಒಂದೇ ದಾರಿ. ನನ್ನ ಮಕ್ಕಳಿಗೆ ನಾನೇ ನಿಮ್ಮ ತಾಯಿ ಅಂತ ಸತ್ಯ ಹೇಳೋದು. ಆಗ ಮಾತ್ರ ನನ್ನ ಮಕ್ಕಳನ್ನ ಅವರಿಂದ ಕಾಪಾಡೋಕ್ ಸಾಧ್ಯ. ಅದಕ್ಕೆ ಈಗ ಸಮಯ ಬಂದಿದೆ. ಇನ್ನೊಂದು ತಡ ಮಾಡಬಾರ್ದು. ನನ್ನ ಮಕ್ಕಳಿಗೆ ನಾನೇ ನಿಮ್ಮ ತಾಯಿ ಅಂತ ಬಿಡು ಸುಹಾಸಿನಿ, ಬಿಡು ನನ್ನ ಕೈನ. ಸುಹಾಸಿನಿ ಬಿಡು, ಬಿಡು ನನ್ನ ಕೈನ. ಬಿಡು ಸುಹಾಸಿನಿ. ಸುಹಾಸಿನಿ, ಸುಹಾಸಿನಿ ಬಾಗಿಲು ತೆಗಿ. ಸುಹಾಸಿನಿ ಹಾಗೆ ಮಾಡ್ಬೇಡ, ಬಾಗಿಲು ತೆಗಿ. ಸುಹಾಸಿನಿ, ಸುಹಾಸಿನಿ, ಸುಹಾಸಿನಿ ಪ್ಲೀಸ್ ಬಾಗಿಲು ತೆಗಿ, ಬಾಗಿಲು ತೆಗಿ. ಸುಹಾಸಿನಿ ಹಾಗೆ ಮಾಡ್ತಿದೀಯ, ಬಾಗಿಲು ತೆಗಿ. ಸುಹಾಸಿನಿ ಅಂಥದ್ರಲ್ಲಿ ನಿಮ್ಗಳಿಗೆ ನೆನಪಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ವೇದಾಂತ್, ಒಂದ್ ನಿಮಿಷ, ಅವ್ರನ್ನ ತಡಿಬೇಡ. ಅವ್ರಿಗೇನೋ ಡೌಟ್ ಬಂದಿದೆ,
ಕ್ಲಿಯರ್ ಮಾಡ್ಕೋಬೇಕು ಅಂತಿದ್ದಾರೆ. ನೀನು ಜೊತೆನಲ್ಲಿ ಹೋಗು. ಒಂದ್ ವೇಳೆ ನಿಮ್ಮಮ್ಮ ಬದುಕಿರೋದು ನಿಜ ಆದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೇನಿದೆ. ಎಲ್ರೂ ಸೇರಿ ಅವ್ರನ್ನ ಕರ್ಕೊಂಡ್ ಬನ್ನಿ. ನಿಮ್ಮಮ್ಮ ಬೇರೆ ಯಾರೂ ಅಲ್ಲ, ನನ್ ಸ್ವಂತ ಅಕ್ಕ. ನಿಮ್ಮಷ್ಟೇ ಖುಷಿ ಪಡ್ತೀನಿ. ಅಮ್ಮ ನೀವು ವೇದಾಂತ್, ನಾನೇ ಹೇಳ್ತಾರೆ, ಹೋಗ್ ಬನ್ನಿ. ಈ ಸಲನಾದ್ರೂ ವಿಕ್ಕಿ ಧ್ರುವ ನಿರೀಕ್ಷೆ ನಿಜ ಆಗ್ಲಿ ಅಂತ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಹೋಗು. ಸರಿ, ನಡಿ ಹೋಗೋಣ. ಅಮೂಲ್ಯ, ನಮ್ಮ ಜೊತೆ ನೀನು ಬಾ. ಇವ್ರು ಹೇಳಿದಾಗ ಒಂದ್ ವೇಳೆ ಇಲ್ದೇ ಇರೋ ಮಾತು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮನೆಗೆ ಕರ್ಕೊಂಡು ಬರೋಣ. ಥ್ಯಾಂಕ್ಸ್ ಅಗ್ರಜ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಬೇಕಿಲ್ಲ, ಇದೆಲ್ಲ ಏನೂ ಬೇಕಿಲ್ಲ. ಇಫ್ ಅಟ್ ಆಲ್ ನಿಮ್ಮ ಗೆಸ್ ರಾಂಗ್ ಆಗಿ ನೀವು ಅಂದ್ಕೊಂಡಿರೋ ಅಮ್ಮ ಅಲ್ಲಿಲ್ಲ ಅಂತ ಹಾಗೇನ್ ಮಾಡ್ತೀರ? ಹಾಗೇನಾರು ಆದ್ರೆ ನಾವಿಬ್ರು ನೀನ್ ಹೇಳ್ದಾಗ ಕೇಳ್ತೀವಿ. ಓಕೆ ವಿಕ್ರಾಂತ್, ಒಂದ್ ವೇಳೆ ನೀವು ಅಂದ್ಕೊಂಡಿರೋ ಅಮ್ಮ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ ಯಾವತ್ತಕ್ಕೂ ಈ ಮನೇಲಿ ಅಮ್ಮ ಬದುಕಿದಾರೋ ಅನ್ನೋ ಮಾತು ಬರ್ಕೊಡ್ತು. ಸೆಕೆಂಡ್, ಈ ನನ್ನ ತಾಯಿ ಕಾಲಿಗೆ ಬಿದ್ದು ನೀವೆಲ್ಲ ಕ್ಷಮೆ ಕೇಳಬೇಕು. ಓಕೆ ವೇದಾಂತ್. ಸುಹಾಸಿನಿ, ಬಾಗಲ್ ತೆಗಿ. ಸುಹಾಸಿನಿ, 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 ಬಾಗಲ್ ತೆಗಿ. ಸುಹಾಸಿನಿ, ಬಾಗಲ್ ತೆಗಿ. ಸುಹಾಸಿನಿ, ಪ್ಲೀಸ್ ಬಾಗಲ್ ತೆಗಿ. ಸುಹಾಸಿನಿ, ಸುಹಾಸಿನಿ. ಸುಹಾಸಿನಿ, ಇವತ್ತಿಗೆ ನಿನ್ನ ಆಟ ಮುಗೀತು ಅನ್ಕೋ. ಇಷ್ಟಾದ್ಮೇಲೂ ನಾನು ಸುಮ್ಮನೆ ಇರಲ್ಲ. ಮಕ್ಕಳಿಗೆ ನಿಜ ಹೇಳೇ ಹೇಳ್ತೀನಿ. ನಿಜ ಹೇಳ್ತೀಯ? ಹೋಗು. ಎಷ್ಟು ದಿನ ಅಂತ ಸತ್ಯನ ಸೆರಗಲ್ಲಿ ಮುಚ್ಚಿಡಕ್ಕಾಗತ್ತೆ ಹೇಳು? ಹೋಗು ಹೋಗು. ಹೋಗು ವೈದೇಹಿ, ಹೋಗು. ನನ್ನ ಮಕ್ಕಳು ನನ್ನನ್ನು ಹುಡ್ಕೊಂಡು ಹೋಗಿದ್ದಾರೆ ಅಂತ ಕಾಣುತ್ತೆ. ನಾನೇ ಅಲ್ಲಿಗೆ ಹೋಗ್ತೀನಿ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದ್ರೆ ಇಕ್ಕಿದೆ. ಅವ್ರು ಹೋಗಿದ್ದ ಜಾಗಕ್ಕೆ ನೀನು ಹೋಗ್ತಾ ಇದೀಯ. ಇಬ್ರು ಮುಖಾಮುಖಿ ಆಗ್ತಾರ? ಆದಷ್ಟು ಬೇಗ ಗೊತ್ತಾಗತ್ತೆ. ಯಾಕಂದ್ರೆ ನನಗೆ ಯಾವತ್ತೂ ತಪ್ಪಾಗಲ್ಲ.
ನಾನು ಹೋಗ್ತಿರೋ ಜಾಗ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಸಾಕು ಸಲ ಹೋಗಿದೆ. ರಜಾ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಯಾಕೆ ಇಷ್ಟೊಂದು ಫಾಸ್ಟ್ ಹೋಗ್ತಿದ್ಯಾ?